ಡಾಕ್ಟರ್ ಚನ್ನಪ್ಪ ಕಟ್ಟಿ ಅವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ನಮ್ಮ ಚನ್ನಪ್ಪ ಕಟ್ಟಿಯವರ ಬಳಗದವರೇ, ಎಲ್ಲ ಸ್ನೇಹ ವಲಯದವರೇ, ವಿಶೇಷವಾಗಿ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳೇ ಮತ್ತು ನಾಗರಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ತುಂಬ ಸಂತೋಷದಿಂದ ಈ ಕೃತಿಯನ್ನು ಬಿಡುಗಡೆ ಮಾಡಿ ಅದರ ಬಗೆಗಿನ ನನ್ನ ಓದಿನ ಅನುಭವದ ಹಿನ್ನೆಲೆಗಳಿನ 4-6 ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಬಹಳ ತುಂಬ ಗಂಭೀರವಾದಂಥ ಸಭೆ ಇದು. ಯಾಕೆಂತಂದರೆ ಇಲ್ಲಿ ಎಲ್ಲ ಅತಿಥಿಗಳ ಪರಿಚಯ ಮಾಡಿಕೊಟ್ಟಂಥ ಪ್ರೊಫೆಸರ್ ಶರಣಬಸವ ಜೋಗೂರವರು ಪ್ರಶಿಕ್ಷಣಾರ್ಥಿಗಳು ಇಲ್ಲಿರುವುದರಿಂದ ಇದನ್ನೂ ಕೂಡ ಒಂದು ತರಗತಿಯ ರೀತಿಯೊಳಗೆ ಪರಿಭಾವಿಸಿಯೇ ಅವರು ಎಲ್ಲರ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಅದು ತುಂಬ ಅಗತ್ಯವಾದರೂ ಕೂಡ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರತಿಯೊಂದು ಸಮಾರಂಭವೂ ಕೂಡ ಒಂದು ರಿಚುವಲ್ ಆಗಬೇಕು. ರಿಚುವಲ್ ಅನ್ನೋದು, ಆಚರಣೆ ಅನ್ನೋದು ಒಣ ಆಚರಣೆಯ ಅರ್ಥದಲ್ಲಿ ಅಲ್ಲ. ಆಚರಣೆ ಅನ್ನೋದು ಅರಿವನ್ನು ವಿಸ್ತರಿಸುವ ಕ್ರಿಯೆಯಾದಾಗ ಅದಕ್ಕೆ ಒಂದು ಅರ್ಥ ಬರುತ್ತೆ. ಆ ಹಿನ್ನೆಲೆಯೊಳಗೆ ಇದನ್ನೂ ಕೂಡ ನಮ್ಮ ಶರಣಬಸವ ಜೋಗೂರವರು ನಿಜವಾದ ಅರ್ಥದೊಳಗೆ ತರಗತಿಯ ರೂಪದೊಳಗೆ ನೆನ್ನೆ ಇದನ್ನ ಪರಿಚಯಿಸಿರೋದು. ಅದನ್ನು ಮುಂದುವರಿಸಿಯೇ ನಾನು ಮಾತನಾಡ. ಆದ್ರಿಂದ ಹೆಚ್ಚು ಕಾಲ ತಗೊಳ್ತೀನಿ ಅನ್ನೋ ಭಯ ಬೇಡ. ಅದನ್ನು ಮುಂದುವರಿಸಿ ಅಂತನ್ನೋ ಹಿನ್ನೆಲೆಯೊಳಗೆ ಈ ಕೃತಿಯನ್ನು ಕುರಿತು ಮಾತನಾಡೋದಕ್ಕೆ ಪ್ರೊಫೆಸರ್ ಭಾರತಿ ದೇವಿಯವರು ಬಂದಿದ್ದಾರೆ. ಇದಕ್ಕೆ ಪೂರಕವಾಗುವ ರೀತಿಯೊಳಗೆ ಕೆಲವು ಮಾತುಗಳನ್ನು ನಾನು ಮೊದಲೇ ಆಡಬೇಕು ಅಂತದ್ದು ಸ್ವಲ್ಪ ಇಲ್ಲಿ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಅನುಕ್ರಮಣಿಕೆಯನ್ನ ಉಲ್ಲಂಘಿಸಿದ ರೀತಿಯೊಳಗೆ ನಾನೇ ಮುಂಚೆ ಮಾತನಾಡ್ತೀನಿ. ಜೊತೆಗೆ 1.25 ಗಂಟೆ ತಡವಾಗಿದೆ. ಕಾಯ್ತಾ ಇದ್ದಂತಹ ಗುರುಗಳು ತಮ್ಮೆಲ್ಲರಿಗೂ ಕೂಡ ನಾನು ಆ ಪರವಾಗಿ ಕ್ಷಮೆ ಕೊಡ್ತಾ, ರೈಲಿನ ವಿಳಂಬಕ್ಕೆ ನಾವು ಬಲಿಯಾಗಿದ್ದರಿಂದಾಗಿ ತಡವಾಗಿ ಬರಬೇಕಾಯಿತು ಅನ್ನೋದನ್ನು ಹೇಳ್ತಾ ನಾನು ನೇರವಾಗಿ ಈ ಕೃತಿಗೆ ಬರ್ತೇನೆ. ಇದೊಂದು ಕನ್ನಡ ಸಾಹಿತ್ಯಕ್ಕೆ ಅನುವಾದದ ಪ್ರಕಾರದೊಳಗೆ ಒಂದು ವಿಶಿಷ್ಟವಾದ ಕೃತಿ ಅಂತ ನನಗೆ ಅನಿಸಿದೆ. ಯಾಕೆ ವಿಶಿಷ್ಟವಾದ ಕೃತಿ ಅಂತಂದ್ರೆ, ಜಗತ್ತಿನೊಳಗೆ ಸಾವನ್ನ ಕುರಿತು ಎಲ್ಲ ಸಮುದಾಯಗಳು ಕೂಡ, ಎಲ್ಲ ಭಾಷಿಕ ಸಮುದಾಯಗಳು ಕೂಡ, ಅದು ಓರಲ್ ಟ್ರೆಡಿಷನ್ ಇರಲಿ, ಲಿಟ್ರರಿ ಟ್ರೆಡಿಷನ್ ಇರಲಿ, ಅನಕ್ಷರಸ್ಥ ಅಕ್ಷರಸ್ಥ ನೆಲೆಯ ಎಲ್ಲ ಸಂಸ್ಕೃತಿಗಳಲ್ಲಿಯೂ ಕೂಡ ಅವರವರದೇ ಆದ ನಂಬಿಕೆಗಳು. ಆ ನಂಬಿಕೆಗಳು ಒಂದು ರೀತಿಯೊಳಗೆ ತಲೆತಲಾಂತರದಿಂದ ಹರಿದು ಬಂದಿರುವುದಷ್ಟೇ ಅಲ್ಲ, ವರ್ತಮಾನದೊಳಗಿನ ಪರಂಪರೆಯಾಗಿ ಉಸಿರಾಡ್ತಾ ಇದೆ. ಆದರೆ ಇಷ್ಟಾಗಿಯೂ ಕೂಡ ನಾವು ಸಾವು ಅಂತಿದ್ದ ಹಾಗೇನೆ ಅಶುಭದ ನೆಲೆಯೊಳಗೆ ಅದನ್ನ ಪರಿಭಾವಿಸ್ತೇವೆ. ಹುಟ್ಟನ್ನ ಸಂಭ್ರಮಿಸುವ ರೀತಿಯೊಳಗೆ ನಾವು ಸಾವನ್ನ ಸಂಭ್ರಮಿಸಲ್ಲ. ಸಹಜ ಸಾವುಗಳನ್ನೂ ಕೂಡ ಸಂಭ್ರಮಿಸುವುದಿಲ್ಲ. ಇದು ಬಹಳ ಮನುಷ್ಯ ಒಂದು ಸತ್ಯ ಸಂಗತಿಗಳನ್ನು ಹೇಗೆ ಎದುರುಗೊಳ್ಳಬೇಕು ಎನ್ನುವುದಕ್ಕೆ, ಆ ಎದುರುಗೊಳ್ಳುವ ಧೈರ್ಯವನ್ನು ನಾವು ತೋರುತ್ತಿಲ್ಲ ಎನ್ನುವ ಭಾವಕ್ಕೆ ನಾನು ಈ ಉದಾಹರಣೆಗಳನ್ನು ಹೇಳ್ತಾ ಇರೋದು. ಆದರೆ ಬಹಳಷ್ಟು ಜನ ಮಹಾಂತರುಗಳು, ಶರಣರುಗಳು, ಲೋಕಜ್ಞಾನಿಗಳು ಸಾವನ್ನ ಕುರಿತು ನಿರ್ಲಿಪ್ತತೆಯ ನೆಲೆಯೊಳಗೆ ಚಿಂತಿಸಿದ್ದಾರೆ, ಆಲೋಚಿಸಿದ್ದಾರೆ, ಅಭಿವ್ಯಕ್ತಿಸಿದ್ದಾರೆ. ಅಂಥವರ ಸಾಲಿನೊಳಗೆ ಕವಿಗಳು ಹೇಗೆ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಅಂತನ್ನೋದನ್ನ ಒಂದು ಭಾಷೆಗೆ ಅಲ್ಲ, ಒಂದು ದೇಶಕ್ಕೆ ಅಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಹಲವಾರು ದೇಶಗಳು, ಹಲವಾರು ಭಾಷೆಗಳ ಮಹಾಂತರುಗಳನ್ನ, ಮಹಾಕವಿಗಳನ್ನು ಕುರಿತಂತೆ ಇವರು ಹೆಕ್ಕಿ ತೆಗೆದು ಕೆಲವು ಕವನಗಳನ್ನ
ಅನುವಾದಿಸಿರೋದಿದೆಯಲ್ಲ ಬಹಳ ಅರ್ಥಪೂರ್ಣವಾದ್ದು ಅಂತ ನನಗೆ ಅನಿಸಿದೆ. ಮೊಟ್ಟ ಮೊದಲಿಗೆ ಡಾಕ್ಟರ್ ಚನ್ನಪ್ಪಕಟ್ಟಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ನಾಡಿನ ಪರವಾಗಿ, ಕನ್ನಡ ಭಾಷೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲು ಇಷ್ಟಪಡ್ತೀನಿ. ಇಲ್ಲಿ ಅವರು ಮೃತ್ಯು ಮುಟ್ಟದ ಮುನ್ನ ಎನ್ನುವ ಶಬ್ದ ಬಳಸಿದ್ದಾರೆ ಪದಗಳಲ್ಲಿ. ಇದು ಬಸವಣ್ಣವರ ವಚನದಲ್ಲಿ ಬರ್ತಕ್ಕಂಥದ್ದು. ಆ ಬಸವಣ್ಣವರ ವಚನಗಳಲ್ಲಿ ಬರುವ ಈ ಶಬ್ದದೊಳಗೆ ನೀವು ಗಮನಿಸಬೇಕು, ಅವರಿಗೆ ಬರೀ ಇಂಗ್ಲಿಷ್ ಸಾಹಿತ್ಯದ ಪರಿಚಯ ಅಲ್ಲ, ಕನ್ನಡ ಸಾಹಿತ್ಯದ ಪರಿಚಯವೂ ಇದೆ. ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಪರಿಗಣಿತವಾಗಿರುವಂಥ ಜಾಗತಿಕ ನೆಲೆಯ ಪ್ರಸಿದ್ಧ ಕವಿಗಳ, ಸಾಹಿತಿಗಳ ಪರಿಚಯವೂ ಇದೆ. ಒಂದರ್ಥದೊಳಗೆ ಇಂಗ್ಲಿಷ್ ಗೊತ್ತಿದ್ದವರಿಗೆ, ಇಂಗ್ಲಿಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದವರಿಗೆ ಇದು ಅನುಕೂಲಕರವಾದದ್ದು. ನಮ್ಮಂಥ ಕನ್ನಡದವರಿಗೆ ಏನಾಗುತ್ತೆ ಅಂದರೆ ಕನ್ನಡ ಬಿಟ್ಟು ಬೇರೆದು ಅನುವಾದದ ಮುಖ್ಯವಾಗಿ ಗೊತ್ತಾಗಬೇಕೆ ಹೊರತು ಬೇರೆ ಆಗೋಲ್ಲ. ಅದರಲ್ಲೂ ಅನುವಾದ ಯಾವತ್ತೂ ಕೂಡ ಹೇಗಿರುತ್ತೆ ಅಂತ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಕೊಡ್ತಿದ್ರು ನಮ್ಮಲ್ಲಿ. ನಮ್ಮ ಮೇಸ್ಟ್ರು ಡಾಕ್ಟರ್ ಪರಶುಮೂರ್ತಿಗಳು ಅಂತ, ಬಸವಪ್ಪ ಶಾಸ್ತ್ರಿಗಳ ಕಾಳಿದಾಸ ಶಾಕುಂತಲ ನಾಟಕ ಏನಿದೆಯಲ್ಲ, ಶಾಕುಂತಲ ನಾಟಕವನ್ನ ಉದಾಹರಣೆ ಕೊಟ್ಟಂತೆ ಬಸವಪ್ಪ ಶಾಸ್ತ್ರಿಗಳ ಅನುವಾದ ಹೇಗಿದೆ ಅಂದ್ರೆ ನೀರು ಇದ್ದಾಗಿದೆ. ಸಹಜವಾಗಿ ನೀರು ಏನ್ ಸಿಗುತ್ತಲ್ಲ ನಮಗೆ ನೈಸರ್ಗಿಕವಾಗಿ, ಹಾಗೆ ಅದರ ಅನುವಾದ ಇದೆ. ಆದ್ರೆ ಬೇರೆಯವರ ಅನುವಾದ ಹೇಗಿರುತ್ತೆ ಅಂದ್ರೆ ಪ್ರಯೋಗಶಾಲೆಯಲ್ಲಿ ತಯಾರಿಸಿದ H2O ಅದಿದ್ದಾಗಿರುತ್ತೆ ಅಂತನೋ ರೀತಿ ಹೇಳ್ತಾ ಇದೆ. ಇದು ಅನುವಾದ ಕ್ರಿಯೆಯ ಒಳಗೆ ಕಳೆದು ಹೋಗಬಹುದಾದ ಮೂಲ ಧಾತುಗಳ, ಮೂಲ ಭಾವನೆಗಳ ಗೈಹಾಜರಿಯನ್ನು ಕುರಿತಂತೆ ಹೇಳತಕ್ಕಂಥದ್ದು. ಯಾಕಂದ್ರೆ ನುಡಿಗಟ್ಟುಗಳು ಇವೆಯಲ್ಲ ಒಂದು ಭಾಷೆಯ ಒಳಗೆ, ಅದು ಭಾಷೆಯ ಸಾಂಸ್ಕೃತಿಕ ಜೀವದ್ರವ್ಯಗಳು. ಆ ಸಾಂಸ್ಕೃತಿಕ ಜೀವದ್ರವ್ಯಗಳನ್ನು ಹಿಡಿಯುವುದಕ್ಕೆ ಅನ್ಯ ಭಾಷೆಗೆ ಎಷ್ಟೋ ಸಾರಿ ಸಾಧ್ಯವಾಗುವುದಿಲ್ಲ. ಆ ಹಿನ್ನೆಲೆಯೊಳಗೂ ಕೂಡ ಒಂದು 90% ಕಾಯ್ದುಕೊಂಡಂತೆ ಅನುವಾದ ಆದರೆ ಅದು ಹೆಚ್ಚು ಯಶಸ್ಸು. ಈ ಹಿನ್ನೆಲೆಯೊಳಗೆ ನಮ್ಮಲ್ಲಿ ಈಗಾಗಲೇ ಪರಿಗಣಿತವಾಗಿರ್ತಕ್ಕಂಥ ಹಲವು ಜನ ಅನುವಾದಕರುಗಳ ಪಟ್ಟಿಯೊಳಗೆ ಚನ್ನಪ್ಪಕಟ್ಟಿಯವರ ಹೆಸರು ಕೂಡ ಬಹಳ ಪ್ರಮುಖವಾದ ಹೆಸರು ಅನ್ನೋದನ್ನ ತುಂಬಾ ಸಂತೋಷವಾಗಿ ಹೇಳ್ತೇನೆ. ನಾನು ಅವರ ಅನುವಾದವನ್ನ ಓದಿ ಆನಂದಿಸಿದ್ದೇನೆ. ಮೂಲವನ್ನೇ ಓದಿದ ರೀತಿಯೊಳಗೆ ನಮ್ಮ ಓದಿನ ಅನುಭವ ಆಗಿರೋದ್ರಿಂದಾಗಿ ಆನಂದಿಸಿದ್ದೇನೆ ಎನ್ನುವ ಶಬ್ದವನ್ನ ನಾನು ಬಳಸಿರ್ತಕ್ಕಂಥ. ಇಲ್ಲಿ ಮೃತ್ಯು ಮುಟ್ಟದ ಮುನ್ನ ಅನ್ನೋದಕ್ಕೆ ನಾನು ಬಸವಣ್ಣವರ ವಚನದ ಒಂದು ಪದ ಇದೆ. ಬಸವಣ್ಣವರ ವಚನ ಪೂರ್ಣ ಪ್ರಮಾಣದಲ್ಲಿ ಹೇಗಿದೆ? ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ. ಬದುಕಿನ ಸಾರ್ಥಕತೆಯನ್ನ ನಾವು ಹೇಗೆ ಕಂಡುಕೊಳ್ಳಬೇಕು, ಬಾಳಬೇಕು ಎನ್ನುವುದನ್ನ ಈ ವಚನ ಸಾರ್ಥಕವಾಗಿ ಹೇಳ್ತಾ ಇದೆ. ಒಂದು ಸಮಗ್ರ ಚಿತ್ರಣವನ್ನು ಕೊಟ್ಟಂತೆ ಹೇಳ್ತಾ ಇದೆ. ಅದರೊಳಗೆ ಬಳಕೆಯಾದ 3 ಶಬ್ದ ಮೃತ್ಯು ಮುಟ್ಟದ ಮುನ್ನ. ಈ ಮೃತ್ಯು ಮುಟ್ಟದ ಮುನ್ನ ಈ ಶೀರ್ಷಿಕೆಗೆ ಇಟ್ಟಿರೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅನುವಾದದೊಳಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಕವಿಗಳನ್ನ ಅನುವಾದಿಸಿದ್ದಾರೆ. ಆದರೆ ನೆಲಮೂಲ ನೆಲೆಯೊಳಗಿನ ಸಾವಿನ ಪ್ರಜ್ಞೆಯನ್ನ ನಮ್ಮ ಶರಣರು, ನಮ್ಮ ಸಾಮಾನ್ಯರು ಹೇಗೆ ಕಂಡ್ರು ಎನ್ನುವುದನ್ನ ಈ 3 ಪದಗಳ ಮುಖೇನವಾಗಿ ತುಂಬಾ ಅರ್ಥಪೂರ್ಣವಾಗಿ ಒಂದು ಸಾಂಸ್ಕೃತಿಕ ಪ್ರತೀಕದಂತೆ ಇಟ್ಕೊಂಡಿದ್ದಾರೆ. ಆ ಕಾರಣದಿಂದೇನೆ ಚಿಂತನೆ ಲೋಕಾಂತರವಾಗಿರಲಿ,
ಆದರೆ ನಮ್ಮ ಚಿಂತನೆಯ ಬೇರುಗಳು ನಮ್ಮ ನೆಲದೊಳಗೆ ಬೇರು ಬಿಟ್ಟದ್ದಾಗಿರಲಿ ಅನ್ನುವುದಕ್ಕೆ ಈ ಕೃತಿ ಒಂದು ಸಾರ್ಥಕವಾದ ಶೀರ್ಷಿಕೆಯನ್ನು ಒಳಗೊಂಡಂತೆ ಸಾವಿನ ಚಿಂತನೆಯನ್ನ, ಆಲೋಚನೆಯನ್ನ, ಪ್ರಜ್ಞೆಯನ್ನ ಒಂದು ರೀತಿಯಲ್ಲಿ ಅವಲೋಕಿಸಿರುವಂತಹದ್ದು. ಅದಕ್ಕೆ ನನಗೆ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಗಮನಿಸಬೇಕಾದ್ದು ವಚನದೊಳಗೆ ಕೂಡಲ ಸಂಗಮ ಅನ್ನೋದನ್ನ ನಾವು ಒಂದು ಪ್ರದೇಶವಾಗಿ ಎರಡು ನದಿಗಳ ಸಂಗಮ ಅಂತನ್ನುವ ರೀತಿಯೊಳಗೆ ಮತ್ತೆ ಒಂದು ದೈವದ ಪ್ರತೀಕವಾಗಿ ನೋಡ್ತೇವೆ. ಬಸವಣ್ಣವರ ನೆಲೆಯೊಳಗೆ ಆ ಮೂರನ್ನೂ ಒಳಗೊಂಡಂತೆ ಅದಕ್ಕಿಂತ ಅತೀತವಾದದ್ದು ಏನು ಅಂತಂದ್ರೆ ಕೂಡಲ ಸಂಗಮ ಅನ್ನೋದನ್ನ ಇಡೀ ಸಮುದಾಯವನ್ನು ನಿರ್ದೇಶಿಸಿದಂತೆ, ಸಮಾಜವನ್ನು ನಿರ್ದೇಶಿಸಿದಂತೆ ಅವರು ಮಾತನಾಡುವರು. ಯಾಕೆಂತಂದ್ರೆ ಬೇರೆ ಬೇರೆ ವಚನಗಳನ್ನು ನೋಡಿರುವಾಗ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ. ನಿನಗೆ ಕೇಳಿಲ್ಲವಾಗಿ, ಯಾರಿಗೆ ಕೇಳು? ಸಮಾಜಕ್ಕೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ. ಈ ಕೂಡಲ ಸಂಗಮನನ್ನು ಸಮುದಾಯದ, ಸಮಾಜದ, ಲೋಕ ಜನತೆಯ ಪರವಾದ ಪ್ರತಿನಿಧಿಯಾಗಿ, ಪ್ರತೀಕವಾಗಿ ಇಟ್ಕೊಂಡಂತೆ ಸಂಬೋಧನೆ ಮಾಡ್ತಾರೆ ಬಸವಣ್ಣನವರು. ಇಷ್ಟಲಿಗೂ ಅಷ್ಟೇನೆ ಅವರಿಗೆ ಅದೊಂದು ಸಂಕೇತವೇ ಹೊರತು, ಯಾಕೆಂದ್ರೆ ಅವರಿಗಿಂತ ಹೆಚ್ಚಿನದಾಗಿ ಜನಕ್ಕೆ ಬೇಕಾದ ಸಂಕೇತ. ಎಲ್ಲ ಸ್ಥಾವರದೊಳಗೆ ನಿರತವಾಗಿದ್ದಾಗ ಒಂದು ಜಂಗಮದ ಪರಿಕಲ್ಪನೆಯನ್ನು ಕೊಡುವುದಕ್ಕಾಗಿ ಇಷ್ಟಲಿಂಗವನ್ನ ಅವರು ಕೊಟ್ಟಿದ್ದೇ ಹೊರತು ಬೇರೆ ಇನ್ನೇನಲ್ಲ. ಮೃತ್ಯುವನ್ನು ಕೂಡ ಅವರು ಕಂಡದ್ದು ಜನ್ಮಾಂತರದ ನೆಲೆಯೊಳಗಲ್ಲ. ಈಗ ಸತ್ರೆ ಮತ್ತೆ ಇನ್ನೊಂದು ಜನ್ಮ ಇದೆ, ಶರಣರು ಯಾವತ್ತೂ ಒಪ್ಪಿಲ್ಲ. ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಸಮುದಾಯಗಳ, ಬೇರೆ ಬೇರೆ ಭಾಷಿಕ ವಲಯಗಳ, ಬೇರೆ ಬೇರೆ ಸಂಸ್ಕೃತಿಗಳ ಕವಿಗಳ ವಚನಗಳನ್ನ ಒಟ್ಟಿಗೆ ಇಟ್ಕೊಂಡಿದ್ದೇವೆ. ಕೆಲವರು ಜನ್ಮಾಂತರದ ಬಗ್ಗೆ ನಂಬಿಕೆ ಇಲ್ಲದೆ ಇರೋರು, ಕೆಲವರು ಜನ್ಮಾಂತರದ ಬಗ್ಗೆ ನಂಬಿಕೆ ಇರೋರು, ಇವ್ಯಾವೂ ಇಲ್ಲದಂತೆ ಚಾರ್ವಾಕ ದೃಷ್ಟಿಯನ್ನ ಇಟ್ಟುಕೊಂಡ ಕೆಲವು ಸಮುದಾಯಗಳಿದ್ದಾವೆ. ಇಂಥವರುಗಳ ಎಲ್ಲರನ್ನು ಒಟ್ಟಿಗೆ ಇಟ್ಕೊಂಡಾಗ ಇವರು ಆರಿಸಿಕೊಂಡಿದ್ದು ಯಾವುದು? ಶರಣ ದೃಷ್ಟಿಕೋನ, ಶರಣ ತತ್ವವನ್ನು. ಯಾಕೆಂದ್ರೆ ನಮ್ಮ ಜನಪದರು ಬೇರೆಯಲ್ಲ, ಶರಣರು ಬೇರೆಯಲ್ಲ, ನಮ್ಮ ಕಾಯಕ ಜೀವಿಗಳು ಬೇರೆಯಲ್ಲ, ನಮ್ಮ ವಚನಕಾರರು ಬೇರೆಯಲ್ಲ. ಯಾಕೆಂತಂದ್ರೆ ಕಾಯಕಕ್ಕೂ, ದಾಸೋಹಕ್ಕೂ, ಶರಣ ಧರ್ಮಕ್ಕೂ, ನಮ್ಮ ಜನಸಾಮಾನ್ಯರಿಗೂ, ನಮ್ಮ ಕನ್ನಡ ಪ್ರಜ್ಞೆಗೂ ಬಹಳ ಅಂತರ್ಗತವಾದ ಸಂಬಂಧಗಳಿವೆ. ಈ ಹಿನ್ನೆಲೆಯೊಳಗೇನೇನೆ ಇಲ್ಲಿ ಅವರು ಆ ಭಾವವನ್ನ, ಯಾವುದು ಮೃತ್ಯು ಮುಟ್ಟದ ಮುನ್ನ, ಸಾವನ್ನ ಕುರಿತಾಗಿದ್ದರೂ ಕೂಡ ನಾವು ಯೋಚನೆ ಮಾಡಬೇಕಾದ್ರೆ ಯಾವುದರ ಬಗ್ಗೆ? ಮೃತ್ಯು ಮುಟ್ಟದ ಮುನ್ನ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ಸಾವಿನ ಪರಿಕಲ್ಪನೆ ಬರ್ತಲೇನೆ ಬದುಕಿನ ಪ್ರೀತಿ ಹೆಚ್ಚಾಗಬೇಕು. ಆ ಬದುಕಿನ ಪ್ರೀತಿಯ ಕಡೆಗೆ ಒಂದು ರೀತಿಯಲ್ಲಿ ಅಧ್ಯಾಹಾರ ಭಾವದೊಳಗೆ ಇಲ್ಲಿಯ ಎಲ್ಲ ಅನುವಾದಿತ ಕವಿತೆಗಳು ಕೂಡ ಹೇಳುವುದರಿಂದ ಮೃತ್ಯು ಮುಟ್ಟದ ಮುನ್ನ ಎನ್ನುವ ಶೀರ್ಷಿಕೆ ತುಂಬಾ ಅರ್ಥಪೂರ್ಣವಾಗಿದೆ. ಚೆನ್ನಪ್ಪನವರು, ಜನಪಗಟ್ಟಿಯವರು ಯಾವುದೇ ಅನುವಾದವನ್ನು ತೆಗೆದುಕೊಂಡು ಯಾವುದೇ ಕೃತಿಗೆ ಒಂದು ಅಂತಿಮ ರೂಪವನ್ನು ಕೊಡಬೇಕಾಗಿದೆ. ಆ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ತಮ್ಮ ನೆಲಮೂಲ ಪ್ರಜ್ಞೆಯನ್ನ, ತಮ್ಮ ನೆಲಮೂಲ ಚಿಂತನೆಯನ್ನ ಅವಜ್ಞೆಗೈದಂತೆ ಕೊಟ್ಟವರಲ್ಲ. ಮಕ್ಕಿ ಅಂತನ್ನುವ ರೀತಿಯೊಳಗಿನ ಅನುವಾದವನ್ನ ಮಾಡಿದವರಲ್ಲ. ಅದು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಇದನ್ನು ನಾನು BM ಶ್ರೀಕಂಠಯ್ಯನವರ ಪರಂಪರೆ ಅಂತ ಹೇಳ್ತೀನಿ. ಅವಳ ತೊಡುಗೆ ಇವಳಿಗಿಟ್ಟು, ಇವಳ ಉಡುಗೆ ಅವಳಿಗಿಟ್ಟು ನೋಡ ಬಯಸಿದೆ ಅನ್ನುವ ಈ ಭಾವ ಇದೆಯಲ್ಲ, ಎರಡು ಸಂಸ್ಕೃತಿಗಳ ನಡುವೆ ನಡೆಯುವಂತ ಅನುಸಂಧಾನವನ್ನ ಕುರಿತ ಅನುವಾದ ಕ್ರಿಯೆಯನ್ನ ಇದು ಧ್ವನಿಸುವ ಮಾತು BM ಶ್ರೀಕಂಠಯ್ಯನವರು. ಅದಕ್ಕೆ ಇವತ್ತು ಕೂಡ ಇಂಗ್ಲಿಷ್ ಗೀತೆಗಳು ನಮ್ಮ ಕನ್ನಡದೊಳಗೆ ಬಹಳ ಮತ್ತೆ ಮತ್ತೆ ಓದಿಸಿಕೊಳ್ಳುವ
ರಚನೆಗಳು ಆ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಇದ್ದವು ಅನ್ನೋದನ್ನು ಹೇಳೋದಕ್ಕೆ ನಾನು ಈ ಮಾತುಗಳನ್ನು ಹೇಳಿದ್ದು. ನೋಡಿ, ನನಗೆ ಇದು ಓದೋದಕ್ಕೆ ತೊಡಗಿದಾಗಲೇ ಥಟ್ಟನೆ ನೆನಪಾಗಿದ್ದು ನಮ್ಮ ಜನಪದರ ಒಂದು ಗೀತೆ. ನಾವು ಆಟ ಆಡ್ತೀವಿ, ಬಾಲ್ಯದಲ್ಲಿ ಇವೆಲ್ಲ ಆಡಿರುವಂಥದ್ದೇ. ಯಾವುದು? ಹುಡುಕಾಟ, ಹೈಡ್ ಅಂಡ್ ಸೀಕ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ, ಹುಡುಕಾಟ. ಹೈಡ್ ಅಂಡ್ ಸೀಕ್ ಅವರದ್ದು ಅದು ಆಟ, ಕ್ರೀಡೆ ಆಗಿರಬಹುದು. ಆದರೆ ನಮ್ಮದು ಕೇವಲ ಕ್ರೀಡೆ ಅಲ್ಲ. ಮಕ್ಕಳಿಗೆ ನಾವು ಆಟ ಆಡಿಸ್ತೀವಲ್ಲ, ಅದು ಕೇವಲ ಕ್ರೀಡೆ ಅಲ್ಲ, ಅದರೊಳಗೊಂದು ಬದುಕಿನ ತತ್ವವೇ ಇದೆ. ಮುದುಕಿ ಮೊಮ್ಮಕ್ಕಳನ್ನ ಇಟ್ಕೊಂಡು ಆಟ ಆಡಬೇಕಾದಾಗ ಒಂದು ಮಗುವಿನ ಕಣ್ಣು ಮುಚ್ತಾಳೆ, ಇನ್ನು ಮಕ್ಕಳನ್ನ ಬೇರೆಯವ್ರನ್ನ ಅಡಕಳಿ ಅಂತ ಹೇಳ್ತಾರೆ. ಅಡಕಳಿ ಅಂತ ಹೇಳಿದ್ರೆ ನಂತರದೊಳಗೆ ಅವಳು ಹಾಡು ಹೇಳ್ತಾಳೆ. ಕಣ್ಣ ಮುಚ್ಚೆ ಕಾಡೆ ಗೂಡು, ಮುತ್ತಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಎಂಥ ಜೀವನ ದರ್ಶನವನ್ನು ಒಳಗೊಂಡ 4 ಸಾಲಿನ ಈ ಬದುಕು. ನಮಗೆ ಹಿತ್ಲಿ ಗಿಡ ಮದ್ದಲ್ಲ ಅನ್ನಂಗೆ ಉಚ್ಚರಿಸ್ತಿರ್ತೀವಿ, ಅದರ ದರ್ಶನವನ್ನು ಕಾಣುವ ಪ್ರಜ್ಞೆಯನ್ನ ಹರಿಸೋದೇ ಇಲ್ಲ ಅಂತ ಕಡೆ. ಕಣ್ಣ ಮುಚ್ಚೆ ಕಾಳೇ ಗೂಡು. ಎಲ್ಲರೂ ಕಣ್ಮುಚ್ಚಿದ ನಂತರ ನಮಗೆ ಸುಡುಗಾಡೆ ಗೂಡು. ಆ ಸುಡುಗಾಡು, ಸುಟ್ಟವರಿಗೂ ಅದೇ, ಹೂತವರಿಗೂ ಅದೇ ಸುಡುಗಾಡು. ಆ ಸುಡುಗಾಡೆ ಗೂಡು. ಮುತ್ತಿನ ಮೂಟೆ ಉರುಳೆ ಹೋಯಿತು. ಗೊತ್ತಾಗುತ್ತೆ ಎಲ್ರಿಗೂ. ನಮ್ಮಯ ಹಕ್ಕಿ ಬಿಟ್ಟೇ ಬಿಟ್ಟು, ನಮ್ಮ ಜೀವ ಹೋಯ್ತು, ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಈ ಬಚ್ಚಿಟ್ಕೊಳ್ಳಿ ಅನ್ನೋದ್ರೊಳಗೆ ಶಾಶ್ವತವಾಗಿ ಉಳಿಸ್ಕೊಳ್ಳಿ ಅನ್ನೋದಲ್ಲ, ಶಾಶ್ವತವಾಗಿ ಉಳಿಸಿಕೊಳ್ಳಬೇಕಾದ ನಡೆಯನ್ನ ಕುರಿತು, ನುಡಿಯನ್ನ ಕುರಿತು ನಿರ್ದೇಶಿಸಿದಂಥ ಎಚ್ಚರ. ಇದು ಇಡೀ ಈ ಸಂಕಲನದೊಳಗಿನ ಎಲ್ಲ ಕವಿತೆಗಳಲ್ಲಿ ಅಧ್ಯಾಹಾರ ಭಾವದೊಳಗೆ ಬರುವಂಥ ಒಂದು ದರ್ಶನ ದೃಷ್ಟಿಯಿಂದ ನನಗೆ ಓದ್ತಾ ಅನಿಸಿದ್ದು. ಅದಕ್ಕೋಸ್ಕರಲೇನೆ ಬಸವಣ್ಣನವರ ಹೇಳಿದ್ರಲ್ಲ, ಏನು ಶರೀರ ಗೂಡು ಹೋಗದ ಮುನ್ನ, ಶರೀರ ಗೂಡಿಗೆ ಹೋಗೋದಕ್ಕೆ ಮುಂಚೆ. ಯಾಕೆಂದ್ರೆ ವಚನಕಾರರ ಸಂಸ್ಕೃತಿ ಯಾವುದು ಅಂದ್ರೆ ಗದ್ಗೆ ಸಂಸ್ಕೃತಿ, ಜಲ ಸಂಸ್ಕೃತಿ, ಅಗ್ನಿ ಸಂಸ್ಕೃತಿ ಅಲ್ಲ. ನಮ್ಮಲ್ಲಿ ಅಗ್ನಿ ಸಂಸ್ಕೃತಿಯಲ್ಲಿ ಸುಡುವ ಕ್ರಿಯೆ ಒಂದು ಸಂಸ್ಕಾರಕ್ಕಿರುತ್ತೆ, ಅವ್ರು ಇರ್ತಾರೆ. ಆದರೆ ಶರಣರು ಅದಕ್ಕೆ ಭಿನ್ನವಾದದ್ದು ಹೂಳುವ ಸಂಸ್ಕೃತಿ. ಎರಡೂ ಸರಿಯೋ ಎರಡೂ ತಪ್ಪೋ ಗೊತ್ತಿಲ್ಲ, ಅವರವರ ನಂಬಿಕೆಗೆ ಆಧರಿಸಿದ ರೀತಿಯೊಳಗೆ ಈ ಸುಡುವ ಕ್ರಿಯೆಗಳು ನಡೀತವೆ. ಆದರೆ ಸ್ವಲ್ಪ ಮಟ್ಟಿಗೆ ಕಾಯಕ ಜೀವಿಗಳಿಗೆ ಬೆಳೆಯುವ ಪ್ರಜ್ಞೆ ಇದ್ದದ್ರಿಂದ ಇಡೀ ಶರೀರ ಮಣ್ಣಾಗಬೇಕು, ಮಣ್ಣಲ್ಲಿ ಮಣ್ಣಾಗಬೇಕು. ಮಣ್ಣಲ್ಲಿ ಬೂದಿ ಆಗೋದಲ್ಲ, ಧೂಳಾಗೋದಲ್ಲ, ಮತ್ತೇನೇ ಆಗೋದಲ್ಲ, ಅದು ಕೂಡ ಕರಗುತ್ತೆ. ಆದರೆ ಮಣ್ಣಲ್ಲಿ ಮಣ್ಣಾಗುವ ಕ್ರಿಯೆ ಇದೆಯಲ್ಲ, ಅಲ್ಲಿ ಬರೀ ಬರಡು ಬಿಡೋದಿಲ್ಲ. ಗದ್ದಿಗೆ ಹತ್ರ ಒಂದು ಗಿಡನೂ ನಡುತ್ತಾರೆ. ಅದು ಯಾವುದೇ ಗಿಡವಾಗಬಹುದು, ಫಲವಾಗಬಹುದು. ಮಣ್ಣಾಗಿ ಹುಟ್ಟೋ ಏನು ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ ಅಂತನ್ನುವ ಮಾತುಗಳೆಲ್ಲ ಬರ್ತಾವಲ್ಲ, ಅದರ ಅರ್ಥ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ನಮಗೆ ನೋಡಿದಾಗ ಈ ಜನಪದರ ಮನೋಧರ್ಮ ಇದೆಯಲ್ಲ, ಜನಪದರ ಮನೋಧರ್ಮದ ಒಂದು ಪ್ರಜ್ಞೆ ಸಾವನ್ನ ಹೇಗೆ ಕಂಡಿದೆ ಅನ್ನೋದು ಗೊತ್ತಾಗುತ್ತೆ. ಬಸವಣ್ಣನವರು ಕೂಡ ಶರೀರ ಗೂಡು ಹೋಗದ ಮುನ್ನ ಅನ್ನುವುದರ ಹಿನ್ನೆಲೆಯೊಳಗೆ ಆ ಗದ್ದಿಗೆ ಸಂಸ್ಕೃತಿಯ ಸ್ಥಿತಿ ಕಾಣಿಸುವಂತಹದ್ದು. ಅದೇ ಥರದಲ್ಲಿ ನಮ್ಮ ಜನಪದರು ಸಾವು, ಯಾಕೆಂದ್ರೆ ಎಲ್ರಿಗೂ ಸಹಜ ಸಾವು ಬರೋದಿಲ್ಲ. ಎಲ್ಲೆಲ್ಲ ಯಾವ್ಯಾವ ರೀತಿಯ ಸಾವುಗಳು ನಾವು ನಮಗೆ ಗೊತ್ತಿಲ್ಲದ ರೀತಿಯೊಳಗೆ ಆಗ್ತಾ ಇರ್ತವೆ. ಆದರೆ ಅಷ್ಟೆಲ್ಲ ನಾವು ಕಣ್ಣಾರೆ ಕಂಡು ಕೂಡ ಸಾವಿನ ಬಗ್ಗೆ ಆ ಕ್ಷಣದೊಳಗೆ ಅನ್ನಿಸುವ ಅಧೀರತೆ, ಅದನ್ನ ಯೋಚಿಸುವುದಕ್ಕೂ ಕೂಡ ಬಿಡದ ರೀತಿಯೊಳಗಿನ
ಮರೆವಿನ ಮಹಾಮನೆಗೆ ನಮ್ಮನ್ನು ತಳ್ಳುತ್ತಾ ಇರುತ್ತೆ. ಅದಕ್ಕೆ 2 ದಿವಸ ಅಳುತ್ತೇವೆ, 3 ದಿವಸ ಮಾಮೂಲಿ ಆಗ್ತೇವೆ. ಕೂತು ಬಂದ ಹೊತ್ತಿನೊಳಗೆ ಮತ್ತೆ ಹೊಟ್ಟೆ ಊಟ ಆಗ್ತೇವೆ. ಅಳು ಅನ್ನೋದು ಕ್ಷಣಿಕವೇ ಹೊರತು ಅಳು ಅನ್ನೋದು ಶಾಶ್ವತ ಅಲ್ಲ. ಆದರೂ ಈ ಸಂಚಾರಿ ಭಾವಗಳು ನಮ್ಮೊಳಗೆ ನಿರಂತರವಾಗಿರೋದ್ರಿಂದಲೇ ಹುಟ್ಟು ಮತ್ತು ಸಾವನ್ನ ಕುರಿತಂತೆ ನಾವು ಒಂದು ಅಂತರವನ್ನು ಕಾಯ್ದುಕೊಂಡು ಬದುಕುವುದಕ್ಕೆ ಸಾಧ್ಯವಾಗಿರುವಂತಹ ಸ್ಥಿತಿ. ಇದನ್ನು ಕುರಿತೇನೆ ನಮ್ಮ ಜನಪದ ಲೋಕದಲ್ಲಿ ಹೇಳ್ತಾರೆ, ಜವರಾಯ ಬಂದಾರೆ ಬದುಕೈಲಿ ಬರಲಿಲ್ಲ, ಕುಡುಗೋಲು ಕೊಡಲಿಯ ಹಿಡಿದು ಬಂದ, ಒಳ್ಳೊಳ್ಳೆ ಮರನ ಕಡಿ ಬಂದ ಜವರಾಯ, ಫಲಬಿಟ್ಟ ಮರನ ಕಡಿ ಬಂದ ಅಂತಂದು ಅವನು ಬರ್ಬೇಕಾದ್ರೆ ಹೇಗೆ ಬಂದ, ಒಳ್ಳೊಳ್ಳೆ ಮರವನ್ನೇ ಕಡಿತಾ ಬಂದ ಅಂತಂದು ನಮ್ಮ ನಡುವೆ ಒಳ್ಳೆಯವರ ಸಾವನ್ನ ಕುರಿತು ಸಂತಾಪಿಸಿದ ಮನಸ್ಸು ಹೇಗೆ ಹಾರ್ತು ಅನ್ನೋದಕ್ಕೆ ನನಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ನಮ್ಮೊಳಗೂ ಕೂಡ ನೋಡ್ಕೊಂಡು ಈ ನೆಲದಲ್ಲಿ ಹುಟ್ಟಿದಂತಹ ಧರ್ಮಗಳು ಸಾವನ್ನ ಕುರಿತು ಈಗ ಜೈನರೊಳಗೆ ಒಂದು ಇದಿದೆ, ಸತ್ರು ಅಂತ ಹೇಳುವಾಗ ಪಂಚತ್ವವನ್ನು ಐದಿದ್ರು ಅನ್ನೋ ಶಬ್ದ ಜೈನ ಕಾವ್ಯಗಳಲ್ಲಿ ಬರುತ್ತೆ, ಪಂಪನಲ್ಲಿ ಬರುತ್ತೆ, ರಂಗನಲ್ಲಿ ಬರುತ್ತೆ. ಪಂಚತ್ವ ಇದು ಅಂದ್ರೆ ಪಂಚಭೂತಗಳಿಂದ ಆದ ಈ ಶರೀರ ಮತ್ತೆ ಮೂಲಭೂತಗಳಲ್ಲಿ ವಿಲೀನವಾಗುವ ಕ್ರಿಯೆಯನ್ನೇ ಪಂಚತ್ವವನ್ನ ಐದುವುದು ಅಂತ ಹೇಳುದು. ಗಾಳಿಯೊಳಗೆ ಸೇರ್ಕೊಳ್ಳುತ್ತೆ, ನಮ್ಮ ಅದು ಉಸಿರು ನಿಲ್ಲುವಂತಹ ಕ್ರಿಯೆ. ಹಾಗೇನೇನೆ ಮಣ್ಣು, ದೇಹ ಮಣ್ಣಿನೊಳಗೆ ಸೇರಿಕೊಳ್ಳುವಂಥದ್ದು. ಈಗ ಈ ಪಂಚಭೂತಗಳೆಲ್ಲವೂ ಕೂಡ ಪಂಚ ಮೂಲಭೂತಗಳಲ್ಲಿ ಸೇರಿ ಹೋಗುವ ಕ್ರಿಯೆಯನ್ನೇ ಪಂಚತ್ವ ಅಂತ ಹೇಳ್ತಾರೆ. ಅಷ್ಟಾಗಿಯೂ ಕೂಡ ಜೈನರೊಳಗೆ ಇವತ್ತು ಕೂಡ ಪುನರ್ಜನ್ಮದ ನಂಬಿಕೆ ಇದೆ, ಬೌದ್ಧರಲ್ಲಿಯೂ ಕೂಡ ಪುನರ್ಜನ್ಮದ ನಂಬಿಕೆ ಇದೆ. ಶರಣರಲ್ಲಿ ಮಾತ್ರ ಪುನರ್ಜನ್ಮದ ನಂಬಿಕೆ ಇಲ್ಲ. ಮರ್ತ್ಯಲೋಕ ಎನ್ನುವುದು ಕರ್ತಾರನ ಕಮ್ಮಟ, ಇಲ್ಲಿ ಸಲ್ಲುವವರು ಅಲ್ಲಿಯೇ ಸಲ್ಲುವರು ಅನ್ನೋ ರೀತಿಯೊಳಗೆ ಅವರು ಹೇಳ್ತಾರೆ. ಸಾವನ್ನ ಕಂಡಿರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ವಚನಗಳನ್ನ ನಾವು ನೋಡಬಹುದು. ಆ ದೃಷ್ಟಿಯಿಂದಲೇ ಇವತ್ತು ಕೂಡ ಈ ನೆಲದಲ್ಲಿ ಹುಟ್ಟಿದ ಒಂದು ಪ್ರತ್ಯೇಕ ಧರ್ಮ, ಜೈನದಂತೆ, ಬೌದ್ಧದಂತೆ, ಸಿಖ್ ಧರ್ಮದಂತೆ ಇದು ಕೂಡ ಹೇಗೆ ಪ್ರತ್ಯೇಕ ಎನ್ನುವುದಕ್ಕೆ ಇದೊಂದು ಅಂಶವನ್ನು ಕೂಡ ನಾವು ಇಟ್ಕೊಳ್ಬಹುದಾಗಿದೆ. ಯಾಕೆಂದ್ರೆ ಅವತಾರಗಳ ಕಲ್ಪನೆಯೇ ಪುನರ್ಜನ್ಮದ ಕರ್ಮ ಸಿದ್ಧಾಂತದ ದಾರಿಯಾದರೆ ಅವುಗಳನ್ನು ನಿರಾಕರಿಸಿದ ರೀತಿಯೊಳಗೆ ಮಣ್ಣಿನ ತತ್ವವನ್ನ, ಮಣ್ಣಿನ ಧರ್ಮವನ್ನ, ನಿಸರ್ಗ ಧರ್ಮವನ್ನ ಉಸಿರಾಡಿದ ರೀತಿಯೊಳಗೆ ಹುಟ್ಟಿಕೊಂಡ ಧರ್ಮ, ಸಂಘಟನಾತ್ಮಕವಾದ ಧರ್ಮ ಈ ಮೃತ್ಯು ಮುಟ್ಟದ ಮುನ್ನ ಎನ್ನುವ ನುಡಿಗಟ್ಟಿನ ಧರ್ಮ, ಲೋಕದರ್ಶನದ ಧರ್ಮ ಅದು ಅನ್ನೋದು. ಇಷ್ಟೆಲ್ಲ ಓದ್ತಿದ್ದಾಗ ನನಗೆ ಈ ಕವನಗಳನ್ನು ಓದ್ತಾ ಇದ್ದಾಗ ಕೆಲವು ಸಾವುಗಳು ಬಹಳ ಕಾಡಿಸಿ ನೆನಪಾದವು. ಅವುಗಳನ್ನ ಹೇಳಿ ಈ ಅನುವಾದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಾರೆ ಈ ಕುರಿತು. ನನಗೆ ಕಾಡಿಸಿದ್ದು ಯಾವುದು ಅಂದ್ರೆ ಇದರಲ್ಲಿ ಶೇಕ್ಸ್ಪಿಯರ್ನ 2-3 ಪದ್ಯಗಳಿವೆ ಅನುವಾದಿಸಿದ್ದಾರೆ ಸಾವನ್ನ ಕುರಿತಂತೆ ಇರ್ತಕ್ಕಂಥ. ಇಡೀ ಶೇಕ್ಸ್ಪಿಯರಿಯನ್ ಟ್ರಾಜಿಡೀಸ್ ನೋಡಿದಾಗ ಅಲ್ಲಿಯೂ ಕೂಡ ಸಾವಿನ ಪ್ರಜ್ಞೆ ಹೇಗೆ ಕೆಲಸ ಮಾಡಿದೆ ಅನ್ನೋದನ್ನ ನೋಡಬಹುದು. ನಮ್ಮ ಪ್ರೊಫೆಸರ್ ಪೋಲಂಕಿ ರಾಮಮೂರ್ತಿ ಅವರಿಗೆ ಚೆನ್ನಪ್ಪಗಟ್ಟಿಯವರಿಗೂ ಗೊತ್ತಿದೆ, ಪಡ್ಶೆಟ್ಟಿಗೂ ಗೊತ್ತಿದೆ. ಪೋಲಂಕಿ ರಾಮಮೂರ್ತಿ ಅವರು ಬಹಳ ದೊಡ್ಡ ವಿದ್ವಾಂಸ, ಇಂಗ್ಲಿಷ್ ಪ್ರೊಫೆಸರ್. ಅವರ ಒಡನಾಟದಲ್ಲಿ ಇದ್ದೆ ಅನ್ನೋದೇ ನನಗೆ ತುಂಬಾ ಸಂತೋಷದ ಒಂದು ನೆನಪು. ತುಂಬಾ ಮಾತನಾಡ್ತಾ ಕೂತ್ರೆ ಅದು ಅನುಭವದ ಖಜಾನೆ ತೆರೆದುಕೊಂಡ ರೀತಿಯೊಳಗಿನ ಮಾತುಗಳು ಅವರು. ಅವರು ಮಹಾರಾಜಾಸ್ ಕಾಲೇಜಿನಲ್ಲಿ ಒಂದು ಫಂಕ್ಷನ್ ನಡೀತಾ ಇದ್ದಾಗ ಅವ್ರಿಗೆ ಕೊಟ್ಟಿದ್ದ ಸಬ್ಜೆಕ್ಟ್ ಯಾವುದು ಅಂದ್ರೆ ಸೆಲೆಬ್ರೇಷನ್ ಆಫ್ ಡೆತ್ ಇನ್ ಶೇಕ್ಸ್ಪಿಯರಿಯನ್ ಟ್ರಾಜಿಡೀಸ್. ಶೇಕ್ಸ್ಪಿಯರ್ನ ದುರಂತ ನಾಟಕಗಳಲ್ಲಿ ಸಾವಿನ ಸಂಭ್ರಮ, ಸೆಲೆಬ್ರೇಷನ್ ಅದನ್ನು ಕುರಿತು
1 ಗಂಟೆ ಮಾತನಾಡಿದ್ರು. ಎಷ್ಟು ಮಟ್ಟಿಗೆ ಅಂದ್ರೆ ಪ್ರತಿಯೊಂದು ನಾಟಕಗಳಲ್ಲಿಯೂ ಬರುವಂತ ಆ ಪ್ರಜ್ಞೆಯ ಸನ್ನಿವೇಶಗಳನ್ನು ಉದಾಹರಿಸುತ್ತಾ ನಮ್ಮ ಭಾರತೀಯ ಸಂಸ್ಕೃತಿಯ ಅಲ್ಲ, ಭಾರತೀಯ ಸಂಸ್ಕೃತಿಗಳ ಲೋಕದರ್ಶನಕ್ಕೆ ಮುಖಾಮುಖಿಯಾಗಿಸಿ ಅವುಗಳನ್ನು ವಿಶ್ಲೇಷಿಸಿ ಕೆಳಕ್ಕೆ ಬಂದು ಕೂತು ನಗ್ತಾಲೇನೆ ಅವ್ರು ಬಂದು ಕೂತು ಅವ್ರು ನೆಕ್ಸ್ಟ್ ಮಾತನಾಡೋದಕ್ಕೆ ಕರೀತಾ ಇದ್ದಾರೆ ಒಬ್ಬರನ್ನ. ಆ ಕರೆಯೋ ಹೊತ್ತಿನೊಳಗೆ ಇವ್ರು ನಗ್ತಾ ಯಾರೋ ಪಕ್ಕದಲ್ಲಿ ಏನೋ ಹೇಳಿದ್ದಕ್ಕೆ ನಗ್ತಾ ಹಾಗೇ ಹಿಂದಕ್ಕೆ ಬರಲಿರು. ಇದು ನನಗೆ ಬಹಳಷ್ಟು ಕಾಡಿಸಿದಂತ ಸಾವು. ಯಾಕೆಂದ್ರೆ ಸೆಲೆಬ್ರೇಷನ್ ಆಫ್ ಡೆತ್ ಕೇವಲ ಶೇಕ್ಸ್ಪಿಯರಿಯನ್ ಟ್ರಾಜಿಡೀಸ್ ನಲ್ಲ, ಅವರು ಬದುಕಿನೊಳಗೂ ಕೂಡ ದುರಂತ ವ್ಯಂಗ್ಯದ ರೀತಿಯೊಳಗೆ ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಯಿತು. ಇದು ಬಹಳಷ್ಟು ಸಾರಿ ನನಗೆ ಕಾಡಿಸುವ ಒಂದು ಸಾವಿನ ಚಿತ್ರ. ಆದರೆ ತುಂಬಾ ಸಂತೋಷದಾಯಕವಾದ ಸಾವು ಅಂತ ನನಗೆ ಅನಿಸಿತು. ನಾವು ಕಳ್ಕೊಂಡಿದ್ದು ಬೇರೆ, ಆದ್ರೆ ಅವರ ಪಾಲಿಗೆ ಅದೊಂದು ದೊಡ್ಡ ಮಹಾಮರಣ. ಅದೇ ತರದ್ದು ನಾನು ಗದಗಿನಲ್ಲಿ ಇನ್ನೊಂದು ಕಂಡದ್ದು. ನಿಮಗೆಲ್ಲ ಗೊತ್ತೇ ಇದೆ, ಅನ್ನದಾನಪ್ಪ ದೊಡ್ಡಮೇಟಿಯವರು ಸಚಿವರಾಗಿದ್ದವರು, ಶಾಸಕರಾಗಿದ್ದವರು, ಪ್ರಾಮಾಣಿಕ ರಾಜಕಾರಣಿ. ಅವರ ಮಗ ಡಾಕ್ಟರ್ ಅಶೋಕ್ ಅನ್ನದಾನಪ್ಪ ಮೇಟಿ. ಅಶೋಕ್ ದೊಡ್ಡಮೇಟಿಯವರು ನನ್ನನ್ನ, ಚಂಪಾ ಅವರನ್ನ ಒಂದು ಬಸ್ನಲ್ಲಿ ಅವರ ತಂದೆಯವರ ಶತಮಾನೋತ್ಸವದ ಸಂದರ್ಭಕ್ಕಾಗಿ ಗದಗಿಗೆ ಕರ್ಕೊಂಡು ಬಂದರು. ಗದಗಿಗೆ ರಾತ್ರಿ ಎಲ್ಲ ಮಾತನಾಡ್ತಾ ಬಂದು ನನಗೆ ಇವತ್ತು ನೆನಪಿದೆ. ಆ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಕೂತಿದ್ದು, ಬಸ್ಸಿಗೆ ಕಾಯ್ತಾ ಇದ್ದಿದ್ದು, ಬಸ್ ಹತ್ತಿದ್ದು, ಬಂದದ್ದು, ಮತ್ತೆ ಕಾಫಿ ಕುಡಿದದ್ದು, ಅಲ್ಲಿ ಇಳಿದದ್ದು, ಅಲ್ಲಿಗೆ ಬಂದಂತೆ ಕಾರ್ನಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಎಲ್ಲ ನೆನಪಿದೆ. ಬೆಳಗ್ಗಿನ ಕಾರ್ಯಕ್ರಮ ನಡೆಯಿತು, ಮಧ್ಯಾಹ್ನದ ಕಾರ್ಯಕ್ರಮದೊಳಗೆ, ಸಮಾರೋಪದ ಕಾರ್ಯಕ್ರಮದೊಳಗೆ ಇವರು ಮಾತನಾಡ್ತಾ ಅಶೋಕ್ ದೊಡ್ಡಮೇಟಿಯವರು ಒಂದು ಮಾತು ಹೇಳಿದ್ರು. ನೋಡಿ, ನಮ್ಮ ಅಪ್ಪ ಅಲ್ಲಿ ಓಡಾಡದಂತೆ ನನಗೆ ಕಾಣಿಸ್ತಾ ಇದೆ ಅಂತಂದು ತಂದೆಯ ಬಗೆಗೆ ತಮ್ಮ ಕಣ್ಣೆರಿಗೆ ಕಾಣುತ್ತಿರುವ ರೀತಿಯೊಳಗಿನ ಮಾತುಗಳನ್ನು ನಮಗೆ ಯಾಕೆ ಭಾವುಕರಾಗ ಅಂತಂದು ಅವರ ಭಾವುಕತೆಯ ಬಗ್ಗೆ ಇಷ್ಟೊಂದು ಅಗತ್ಯ ಇಲ್ಲ. ಡಾಕ್ಟರ್ ಆಗಿ ಇಷ್ಟೊಂದು ಭಾವುಕರಾಗೋದೆ ಅಂತಂದು ನಾವು ಮಾತನಾಡ್ತಾ ಹೋಗಿದ್ವಿ. ಆದರೆ ಮಾತನಾಡ್ತಾ ಹಾಗೆ ಕುಸಿದ್ರು. ಆಸ್ಪತ್ರೆಗೆ ಕೊಂಡೊಯ್ಯುವ ಮಾರ್ಗ ಮಧ್ಯದಲ್ಲಿ ತೀರ್ಕೊಂಡು. ಇವಕ್ಕೆಲ್ಲ ನಾವು ಎಷ್ಟೇ ವೈದ್ಯಕೀಯ ಪರಿಭಾಷೆಯೊಳಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೂ ಕೂಡ ಅದರ ಆಚೆಗಿನ ನಾವು ಅರ್ಥೈಸಲಾರದ ಭಾವ ಸಂಲಗ್ನಗಳ ಒಂದು ವಿದ್ಯಮಾನ ಇರುತ್ತೆ ಅಂತ ನನಗೆ ಸಾಕಷ್ಟು ಸಾರಿ ಅನಿಸಿದೆ. ಇಂಥ ಸಾವು ನಂತರದೊಳಗೆ ನನಗೆ, ಯಾಕೆಂದ್ರೆ ಈ ಪುಸ್ತಕ ಓದಿದಾಗಿನ ಅನುಭವಗಳನ್ನು ಕುರಿತು ಹೇಳಿದ್ರೆ ಅದೇ ಒಂದು ವ್ಯಾಖ್ಯಾನ ಅಂತ ನಾನು ಭಾವಿಸಿದ್ದೇನೆ. ಚೆನ್ನಾಗಿ ನೋಡಿ, ಈ ಕೃತಿಯ ಒಳಗಿನ ಪದ್ಯಗಳನ್ನು ಕುರಿತು ಮಾತನಾಡೋದಕ್ಕಿಂತ ಈ ಕೃತಿಯ ಓದು ನನ್ನೊಳಗೆ ಯಾವ್ಯಾವ ತರಹದ ಒಂದು ಅನುಭವಗಳನ್ನು ಕರೆಯಿತು, ಎಚ್ಚರಿಸಿತು ಅಂತ ನೋಡಿ. ನಾವೆಲ್ಲ ನೋಡಿದ್ದೇವೆ ಕೊರೋನಾ ಕಾಲದ ಸಾವುಗಳನ್ನು, ಕೊರೋನಾ ಕಾಲದ ಮನುಷ್ಯ ಸಂಬಂಧಗಳನ್ನು, ಅಸ್ಪೃಶ್ಯತೆಯ ಆಚರಣೆ ಇಡೀ ಜಗತ್ತಿನೊಳಗೆ ಆಗಿದ್ದು ಕೊರೋನಾ ಕಾಲಘಟ್ಟದಲ್ಲಿ. ಒಬ್ಬರನ್ನೊಬ್ಬರು ಮುಟ್ಟಿಸ್ಕೊಂತಿರ್ಲಿಲ್ಲ, ಮಾತನಾಡುತ್ತಿರಲಿಲ್ಲ. ಒಬ್ಬ ಮನುಷ್ಯ ಎದುರಿಗೆ ಬಂದು ದೂರ ಓಡ್ತಿತ್ತು. ಎಲ್ಲ ಗೊತ್ತಿದೆ ನಿಮ್ಗೆ, ಎಲ್ರಿಗೂ ಅನುಭವ ಆಗಿದೆ. ಯಾಕೆಂದ್ರೆ ಅದೇ ಸಂದರ್ಭದೊಳಗೆ
ಎಷ್ಟು ಸಾವುಗಳು ನಮ್ಮ ಕಣ್ಣೆದುರಿಗೆ ಕಂಡಿದ್ದು. ನನಗೆ ನಮ್ಮ ಸಾಹಿತ್ಯ ಲೋಕದ ಸಾವುಗಳಲ್ಲಿ ನಮ್ಮ ಜರಗಲಿ ಶಿವಶಂಕರ್, ಗೋವಿಂದ ರಾಮಕೃಷ್ಣೇಗೌಡರು, ಸಿದ್ಧಲಿಂಗಯ್ಯ, ನಮ್ಮ GS ಸೋಮಶೇಖರ್ ಅಂತವರು, FT ಯೋಗಪ್ಪನವರು, ಕಣವಿಯವರು ಅವಾಗಲೇ ಹೋಗಿದ್ದು ಕೊರೋನಾದಲ್ಲ. ಕಣವಿಯವರು, ಚಂದ್ರವೀರ್ ಕಣವಿಯವರು ಹೋಗಿದ್ದು ಕೊರೋನಾದಲ್ಲ. ಹೌದಾ? ಆನಂತರದಲ್ಲಿರಬೇಕು. ನನಗೆ ಆ ಕೊರೋನಾ ರೋಗ ಪೀಡಿತರಾಗಿ ಸಾಕು. ಸಿದ್ಧಲಿಂಗಯ್ಯನವರು, ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯನವರು, ಇವರೆಲ್ಲ ಹೇಗೆ ಕಣ್ಮರೆಯಾದವು, ಇನ್ನು ಬಾಳಿ ಬದುಕಬೇಕಾದವು. ಅವರ ಸಾವುಗಳು ನನ್ನನ್ನ ತುಂಬಾ ಅಧೀರನನ್ನಾಗಿಸಿತು. ಆದರೆ ಅಂಥ ಸಾವು ನಮಗೆ ಏನಾದರೂ ಪಾಠ ಕಲಿಸ್ತಾ? ಆ ಸಾವಿಗೆ ಹೆದರಿದವಲ್ಲ, ಆಗ ನಮಗೇನಾದ್ರೂ ಪಾಠ ಕಲಿಸ್ತಾ? ಖಂಡಿತ ನನಗೆ ಪಾಠ ಕಲಿಸಿದೆ ಅಂತ ಅನಿಸಿಲ್ಲ ಇವತ್ತು ಕೂಡ. ಯಾಕೆಂದ್ರೆ ಜಗತ್ತು ನಡುಗಿದ ಸಾವಿನ ಚಿತ್ರಣ, ಆದರೆ ಅದೇ ಸಾವನ್ನ ಸಂಭ್ರಮಿಸುವ ಹಿಂಸಾಮತಿಗಳು ನಮ್ಮ ಕಣ್ಣೆದುರಿಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಿಟ್ಲರ್ ಅವರು ಬೇರೆ ಅಲ್ಲ ಅನ್ನುವ ಮಟ್ಟಿಗೆ ಸಾವನ್ನ ಸಂಭ್ರಮಿಸುವ ದುಷ್ಟ ಮನಸ್ಸುಗಳು ಇವತ್ತು ದೇಶಗಳನ್ನು ಆಳ್ತಾ ಇದ್ದಾರೆ. ಪ್ಯಾಲೆಸ್ಟೈನ್ ಮೇಲೆ ನಡೀತಾ ಇರ್ತಕ್ಕಂಥ ಯುದ್ಧದ ಕ್ರೌರ್ಯ ನೀವು ನೆನಪಿಸ್ಕೊಳ್ಳಿ. ಬಲಿ ಹೋಗ್ತಾ ಇರೋರು ಯಾರು? ಮಹಿಳೆಯರು ಮತ್ತು ಮಕ್ಕಳು. ಹೆಚ್ಚಿನದಾಗಿ ಪ್ಯಾಲೆಸ್ಟೈನ್ ನಡೀತಾ ಇರ್ತಕ್ಕಂಥ ಆ ಯುದ್ಧ ಈ ವರ್ಷದ ಅಂತರದೊಳಗೆ ಗಾಜಾ ಪಟ್ಟಿಯೊಳಗೆ ಎಷ್ಟು ನಾಗರಿಕತೆ ನಾಶವಾಗಿ ಹೋಗಿದೆ ಅಂತ ಅನ್ನೋದನ್ನ ನೀವು ಗೂಗಲ್ ಇವರೆಲ್ಲಾದ್ರೂ ಯಾವುದ್ರಲ್ಲಾದ್ರೂ ತೆಗೆದು ನೋಡಿದ್ರೆ ಎದೆ ನಡುಗಿಸುತ್ತೆ. ಯಾವ ನೀತಿ ಇದೆ, ಯಾವ ನ್ಯಾಯ ಇದೆ, ಯಾವ ಮಾನವೀಯ ಧರ್ಮ ಇದೆ, ಯಾವ ತರ್ಕ ಇದೆ? ಇದು ನಡುಗಿಸುವಂತಹದ್ದು. ಕೊರೋನಾ ಕೊಟ್ಟ ಪಾಠ ಇಲ್ಲ ನಮಗೆ. ಹಾಗೇನೇ ಉಕ್ರೇನ್ನಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸೆ, ಅಲ್ಲಿ ನಾಶವಾಗ್ತಾ ಇರ್ತಕ್ಕಂಥ ಮಕ್ಕಳು, ಮಹಿಳೆಯರು. ನಮ್ಮ ನೆಲಕ್ಕೆ ಬಂದ್ರೆ ಮಣಿಪುರದಲ್ಲಿ ನಡೀತಾ ಇರ್ತಕ್ಕಂಥ ಜನಾಂಗೀಯ ದ್ವೇಷ, ನಮ್ಮ ಆಡಳಿತ ಕಣ್ಣು ಕಿವಿ ಎಲ್ಲ ಮುಚ್ಚಿಕೊಂಡಿದೆ. ಅದರ ಬಗ್ಗೆ ಮಾತನೇ ಆಡೋದಿಲ್ಲ. ಜಗತ್ತಿನ ವಿಶ್ವಸಂಸ್ಥೆ ಶಾಂತಿ ದೂತನಾಗಿ ವರ್ತಿಸಬೇಕಾಗಿದ್ದಂತ ವಿಶ್ವಸಂಸ್ಥೆ ಯಾಕೆ ಇರಬೇಕು? ಈ ಪ್ರಶ್ನೆಯನ್ನು ಏಳಿಸುವಂತ ಈ ಕೃತಿಯ ಓದು ನನಗೆ ಕಾಣಿಸಿದ್ದು, ಇಷ್ಟೆಲ್ಲ ಯುದ್ಧಗಳನ್ನ ಕಂಡ ಜನಾಂಗಗಳು, ದೇಶಗಳು ಶಾಂತಿಯ ಆರೈಕೆಗಾಗಿ ವಿಶ್ವಸಂಸ್ಥೆಯನ್ನು ಸೃಷ್ಟಿಸಿಕೊಂಡವು. ಆದರೆ ವಿಶ್ವಸಂಸ್ಥೆಯ ನಿಷ್ಕ್ರಿಯತೆ, ಈ ದುಷ್ಟ ಮನಸ್ಸುಗಳ ಆಕ್ರಮಣಕಾರಿ ಮನೋಧರ್ಮದಿಂದಾಗಿ ಇವತ್ತು ಅದನ್ನು ಸುಮ್ಮನೆ ಮಾಡಿವೆ. ಈ ಹಿಂಸೆಯನ್ನ, ಕ್ರೌರ್ಯವನ್ನ, ಸಾವಿನ ಸರಮಾಲೆಗಳನ್ನ ಹೆಚ್ಚಿಸುವ ರೀತಿಯೊಳಗೆ ಹಿಂಸಾ ಅಪಸಮತಿಗಳಾದಂತೆ ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನು ಓದ್ತಾ ಇದ್ದರೆ ನನಗೆ ಒಂದು ಇಲ್ಲಿ ಕೆಲವು ಪದ್ಯಗಳನ್ನು ಮಾತ್ರ, ಒಂದು ಪದ್ಯ ಓದಿ ನಾನು ಮುಗಿಸ್ತೀನಿ. ಈ ಯುದ್ಧ ಹೇಗೆ ಒಂದು ಹೆಣ್ಣಿನ ನೋವನ್ನು ಹೆಚ್ಚಿಸುತ್ತೆ ಅನ್ನೋದಕ್ಕೆ, ಆದರೆ ನೀ ಹಾಗೆ ಮಾಡಲಿಲ್ಲ. ಇದು ಮಿಡಲ್ ಕ್ಲಾಸ್ ಎನ್ನುವಂಥ ಒಬ್ಬರು ಕವಯಿತ್ರಿ ಬರೆದ ಒಂದು ಪದ್ಯ. ನೆನಪಿದೆಯಾ ನಿನಗೆ? ಗಂಡನಿಗೆ ಕುರಿತಂತೆ ಹೇಳ್ತಾ ಇರೋದು. ನೆನಪಿದೆಯಾ ನಿನಗೆ? ಕಾರಣವನ್ನು ಕೊಟ್ಟೆ ನೀನು, ನುಚ್ಚು ಗುಜ್ಜಾಗಿಸಿದೆ ನಾನು. ನನ್ನ ಕೊಂದೇ ಬಿಡಬಹುದೆಂದು ಭಾವಿಸಿದೆ, ಆದರೆ ನೀನು ನನ್ನ ಕೊಲ್ಲಲಿಲ್ಲ. ನೆನಪಿದೆಯಾ ನಿನಗೆ? ಅಂದಿನ ನೃತ್ಯ ಶಿಷ್ಟಾಚಾರದ್ದೆಂದು ನಾ ಹೇಳಲು ಮರೆತಿದ್ದೆ, ನೀನು ಜೀನ್ಸ್ ಧರಿಸಿ ಬಂದು ಬಿಟ್ಟೆ. ಈ ತಪ್ಪಿಗಾಗಿ ನೀ ನನ್ನ ದ್ವೇಷಿಸಬಹುದೆಂದು ನಾನು ಭಾವಿಸಿದೆ, ಆದರೆ ನೀ ನನ್ನ ದ್ವೇಷಿಸಲಿಲ್ಲ.
ನೆನಪಿದೆಯಾ ನಿನಗೆ? ನಿನ್ನಲ್ಲಿ ಈರ್ಷ್ಯೆ ಹುಟ್ಟಿಸಲೆಂದು ನಾನಂದು ಅನ್ಯ ಹುಡುಗರ ಜೊತೆ ಚಕ್ಕಂದವಾಡಿದೆ. ನೀ ನನ್ನ ಮನೆಯಿಂದ ಎಸೆದು ಬಿಸಾಕಬಹುದೆಂದು ಭಾವಿಸಿದೆ. ಆದರೆ ನೀ ನನ್ನ ದೊರೆಯಲಿಲ್ಲ. ನನ್ನ ನೀ ಖುಷಿಗೊಳಿಸಲು, ನನ್ನ ನೀ ಪ್ರೀತಿಸಲು ಹಲವು ತಪ್ಪುಗಳ ಮನ್ನಿಸಿ ನೀ ನನ್ನ ಸಹಿಸಿಕೊಂಡೆ. ಇಂಥೆಲ್ಲ ಹಲವು ಸಂಗತಿಗಳನ್ನು ನೀ ವಿಯೆಟ್ನಾಂನಿಂದ ಬಂದ ಬಳಿಕ ನಾ ಹೇಳಬೇಕೆಂದೆ. ಆದರೆ ವಿಯೆಟ್ನಾಂ ಯುದ್ಧ ಭೂಮಿಯಿಂದ ನೀ ಮರಳಿ ಬರಲೇ ಇಲ್ಲ. ಯುದ್ಧದ ಅನಾಹುತ ವ್ಯಕ್ತಿಗತ ನೆಲೆಯೊಳಗಿನಿಂದ ಒಂದು ಸಾಮೂಹಿಕ ವ್ಯಾಪ್ತಿಗೆ ಎಷ್ಟು ಮಟ್ಟಿಗೆ ವ್ಯಾಪಿಸಬಹುದು ಅನ್ನೋದು. ಈ ಕವಿತೆ ಬರೀ ಕವಿತೆಗಳನ್ನು ಅನುವಾದಿಸಿಲ್ಲ, ಕವಿತೆಗಳ ರಚನೆಯ ಹಿಂದಿನ ಹಿನ್ನೆಲೆಯನ್ನು ಕೂಡ ಅನುಬಂಧದಲ್ಲಿ ಕೊಟ್ಟಿದ್ದಾರೆ. ಕವಿಗಳ ಪರಿಚಯವನ್ನು ಅನುಬಂಧದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರಲೇ ಇನ್ನೊಂದು ಪರಿಪೂರ್ಣ ಅನುವಾದ PM ಶ್ರೀಕಂಠಯ್ಯನವರು ನಾನು ಉದಾಹರಣೆ ಕೊಟ್ಟಿದ್ದರಿಂದ ಇದೊಂದು ಪರಿಪೂರ್ಣ ಅನುಭವ. ಈ ಕವಿತೆ ಬರೆದಿರ್ತಾಳೆ, ತಾಯಿ ಸತ್ತೋದು ಎಷ್ಟೋ ದಿವಸಕ್ಕೆ ಮಗಳಿಗೆ ಸಿಕ್ತದೆ. ಮಗಳಿಗೆ ಸಿಕ್ಕಿದಾಗ ಅವಳು ಇದನ್ನ ಪ್ರಕಟಿಸ್ತಾಳೆ. ಎಷ್ಟು ಜನಮೆಚ್ಚುಗೆಯನ್ನ ಪಡ್ಕೊಳ್ತು ಈ ಪದ್ಯ ಅಂತಂದ್ರೆ ಅಷ್ಟು ಜನಮೆಚ್ಚುಗೆಯನ್ನು ಪಡ್ಕೊಳ್ತು. ಅದನ್ನೆಲ್ಲವನ್ನ ಇವರು ಹೇಳಿದ್ದಾರೆ. ನನಗೆ ನಮ್ಮ ಯುದ್ಧಗಳನ್ನು ನೆನಪಿಸಿಕೊಂಡಾಗ ಈ ಕವಿತೆ ಸಾಕಷ್ಟು ಕಾಡಿಸಿದಂಥ ಒಂದು ಕವಿತೆಯಾಗಿರ್ತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಬ್ರು ಸರ್ ಹೆನ್ರಿ ವಾಟನ್ ಅನ್ನೋರು ಸಾವಿನ ಮನೆ ಬಾಗಿಲು ತಟ್ಟಿದಳು ಅನ್ನುವ ಕೇವಲ 6 ಸಾಲಿನ ಪದ್ಯ ನೋಡಿ ಹೇಳ್ತಾರೆ. ಅವಳ ಪ್ರಿಯಕರ ಮೃತನಾದ, ಅವನಿಲ್ಲದೆ ಒಂದಿನಿತೂ ಬದುಕಲು ಹೋರಿದಳು ಅವಳು. ಪ್ರಿಯಕರ ಮೃತನಾದ, ಅವನಿಲ್ಲದೆ ಒಂದಿನಿತು ಬದುಕಲು ಹೋರಿದಳು ಅವಳು. ಹೋರಾಟ ಮಾಡಿದಳು. ಎಂತಹ ಬದುಕು ಎನ್ನಿಸಿತು ಅವಳಿಗೆ. ಅವಳೂ ಸಾವಿನ ಮನೆಯ ಬಾಗಿಲು ತಟ್ಟಿದಳು. ಇದು ಇದೆಯಲ್ಲ, ನಮಗೆ ಒಂದು ಕವಿತೆ ಧೇನಿಸಿದಷ್ಟು ಅನುಭವದ ಆಳಕ್ಕೆ ಕೊಂಡೊಯ್ದು ನಮ್ಮನ್ನ ವಿಚಲಿತರನ್ನಾಗಿ ಮಾಡುವ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಇವು ಕೇವಲ ಸಾವಿನ ಅನುಭವಗಳ ನೆಲೆಯೊಳಗಿನ ಚಿತ್ರಣಗಳಷ್ಟೇ ಅಲ್ಲ. ಯಾಕೆಂದ್ರೆ ಸಾವನ್ನ ನಾವು ನಮ್ಮಷ್ಟು ಪಾಶ್ಚಾತ್ಯರು ಅಪಶಕುನದ ರೀತಿಯಲ್ಲಿ ನೋಡಲ್ಲ. ಅವರು ಜನ್ಮಾಂತರದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಅದಕ್ಕೋಸ್ಕರಲೇನೆ ಸಾವಿನ ಸಮಾಧಿಗಳು ಎಲ್ಲಿದ್ದಾವೆ ಅಂದ್ರೆ ಚರ್ಚ್ಗಳಿವೆ. ನೀವು ಯಾವುದೇ ಇಂಗ್ಲೆಂಡ್ಗೆ ಹೋದ್ರೆ ಪ್ರತಿಯೊಂದು ಚರ್ಚ್ಗಳಲ್ಲೂ ಅಲ್ಲಿ ವರ್ಡ್ಸ್ವರ್ತ್ ಚರ್ಚ್, ಮಿಲ್ಟನ್ದು ಸಮಾಧಿ, ವರ್ಡ್ಸ್ವರ್ತ್ ಸಮಾಧಿ, ಶೇಕ್ಸ್ಪಿಯರ್ ಸಮಾಧಿ, ಅವರು ಈ ತರ ಸಮಾಧಿಗಳು ಮತ್ತು ಚರ್ಚ್ಗಳು ಎಷ್ಟು ಮಟ್ಟಿವೆ ಅಂತಂದ್ರೆ ಎರಡು ಅಭಿನ್ನದ ರೀತಿಯೊಳಗೆ ನೋಡುವ ದೃಷ್ಟಿಕೋನ ಅವರದ್ದು. ನಮ್ಮದು ಹಂಗಲ್ಲ. ಹುಡುಗಾಡಿಗೆ ಹೋಗ್ಬೇಕು ಹೆದರಿಕೊಂಡೇ ಇರ್ತೀವಿ. ಏನ್ ದೇವುಗಳು ಅವರಲ್ಲೂ ದೇವ್ರ ಪ್ರಜ್ಞೆ ಇದೆ. ಆದ್ರೆ ದೆವ್ವಗಳ ಪ್ರಜ್ಞೆ ಅವರಲ್ಲಿರುವುದಕ್ಕಿಂತ ನಮ್ಮಲ್ಲಿರುವುದಿದೆಯಲ್ಲ, ಅದು ಕ್ರೌರ್ಯ ತುಂಬಿದ ದೆವ್ವಗಳ ಪ್ರಜ್ಞೆ. ಕ್ರೌರ್ಯ ತುಂಬಿದ ದೆವ್ವಗಳು, ಅತೃಪ್ತ ದೆವ್ವಗಳ ಕುರಿತು, ಆಮೇಲೆ ಅದರಲ್ಲೂ ಕೂಡ ಜಾತಿ ದೆವ್ವಗಳ ಕುರಿತು ನೀವು ನೋಡಬೇಕು. ಜಾತಿ ದೆವ್ವಗಳ ಕುರಿತು ಇರ್ತಕ್ಕಂಥ ನಂಬಿಕೆಗಳಿದೆಯಲ್ಲ, ನಮ್ಮೊಳಗಿನ ಜಾತಿ ವಿಷ ವ್ಯವಸ್ಥೆಯ ಪ್ರತೀಕಗಳ ರೀತಿಯೊಳಗೆ ಆ ಜಾತಿ ದೇವಗಳ ಬಗ್ಗೆ ನಮ್ಮ ನಂಬಿಕೆಗಳು, ನಮ್ಮ ಇದೆಲ್ಲ ಇರ್ತವೆ. ಇವತ್ತು ಕೂಡ ನಮ್ಮ ಕಡೆ ಇರೋದು ನಾನು ಹೇಳ್ತಾ ಇರೋದು. ನಾನು ಅದನ್ನು ವಿರೋಧಿಸಿಯೇ ಇಲ್ಲಿ ಅನಿವಾರ್ಯ ಪ್ರಸ್ತಾಪಿಸ್ತಾ ಇದ್ದೀನಿ. ಬಂಜಾರ ದೇವ ಅಂದ್ರೆ ನಮ್ಮ ಕಡೆ ತುಂಬಾ ಹೆದರ್ಕೊಡು, ಅಯ್ಯೋ ಬಂಜಾರ ಹೇಳ್ದೇವ ಸಿಕ್ಕಿರಿ ಬಿಡೋದಿಲ್ಲ ಅನ್ನುವ ರೀತಿಯೊಳಗೆ ಏಕಾಂಗಿಯಾಗಿ ಅಮಾವಾಸ್ಯೆ ಕಾಲದಲ್ಲಿ ಏನಾದ್ರು ದೇವರಾಗಿ ಹೋಯ್ತು ಅಂತಂದ್ರೆ ಸಮಾಧಿ ಹತ್ರ ಅದು ಬಿಡೋದಿಲ್ಲ ಅನ್ನೋ ರೀತಿ ಒಳಗೆ ಬೇರೆ ಬೇರೆ ಏನೇನೋ ನಂಬಿಕೆಗಳಿವೆ.
ಈ ತರಹದ್ದು. ಆದರೆ ಎಲ್ಲವನ್ನ ದಾಟಿದಂತೆ ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಕಾವ್ಯ ನಮ್ಮ ಅಂತರಂಗವನ್ನ ಅರಳಿಸುವಂತಹದ್ದಾಗುತ್ತೆ. ಈ ಮೃತ್ಯು ಹುಟ್ಟದ ಮುನ್ನ ಪದ್ಯಗಳನ್ನ ಓದಿದಾಗ ಸಾವಿನ ಬಗ್ಗೆ ಭಯಕ್ಕಿಂತ ಬದುಕಿನ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತೆ. ಮನುಷ್ಯತ್ವದನ್ನ ಕುರಿತಂತೆ ನಮ್ಮ ನಿರೀಕ್ಷೆಗಳು ಹೆಚ್ಚಾಗ್ತವೆ. ಮಾನವೀಯ ಸಂಬಂಧಗಳನ್ನ ಆರೋಗ್ಯಕರವಾಗಿ ಬಾಳಿಸಿಕೊಳ್ಳಬೇಕು ಎನ್ನುವ ಅರಿವು ಮೂಡಿಸುತ್ತೆ. ಈ ಹಿನ್ನೆಲೆಯೊಳಗೇನೆ ಒಬ್ಬ ಪಂಜಾಬಿನ ಕವಿ ರಾಮ್ ಸಿಂಗ್ ಚಹಾಲ್ನ ಒಂದು ಪದ್ಯ ಓದಿ ನಾನು ಮಾತು ವಿರಾಮ ಕೊಡ್ತೇನೆ. ಗೆಳೆಯ, ಕವಿತೆಗಳಿಲ್ಲದಿದ್ದರೆ ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡಲಾಗುವುದಿಲ್ಲ. ಗೆಳೆಯ, ಕವಿತೆಗಳಿಲ್ಲದಿದ್ದರೆ ಮನೆ ಕಲ್ಲಾಗಿ ಉಳಿಯುತ್ತದೆ, ಮನೆಯಾಗಿ ಇರುವುದಿಲ್ಲ. ಗೆಳೆಯ, ಕವಿತೆಗಳಿಲ್ಲದಿದ್ದರೆ ಯುದ್ಧಗಳನ್ನು ನಿಲ್ಲಿಸಲಾಗುವುದಿಲ್ಲ, ಯುದ್ಧಗಳನ್ನು ನಿಲ್ಲಿಸಲಾಗುವುದಿಲ್ಲ. ಗೆಳೆಯ, ಕವಿತೆಗಳಿಲ್ಲದಿದ್ದರೆ ಮನುಷ್ಯ ಏನಾದರೂ ಆಗಬಹುದು, ಮನುಷ್ಯನಾಗಿ ಉಳಿಯುವುದಿಲ್ಲ. ಮನುಷ್ಯನಾಗಿ ಉಳಿಯುವುದಕ್ಕೆ ಬೇಕಾಗುವ ಎಚ್ಚರ ಪ್ರಜ್ಞೆಯ ಕವಿತೆಗಳನ್ನು ಅನುವಾದಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಚನ್ನಪ್ಪ ಕಟ್ಟಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಅವಕಾಶಕ್ಕೆ ಪ್ರೀತಿಯಿಂದ ನನ್ನನ್ನು ಪಡಶೆಟ್ರು ಮತ್ತು ಚನ್ನಪ್ಪ ಕಟ್ಟಿಯವರು ಮತ್ತು ಅವರ ಬಳಗದವರು ಕರೆಸಿದ್ದಾರೆ. ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೇನೆ. ನಮಸ್ಕಾರ.